50 ರೂಪಾಯಿ ಗ್ಯಾಸ್ ಬೆಲೆಯನ್ನು ಏರಿಸಿದ್ದಾರೆ. ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಗೂ ಬಡವರಿಗೆ ಇದು ಭಾಳ ಇಂಪ್ಯಾಕ್ಟ್ ಬೀಳ್ತೈತಿ. ಡೀಸೆಲ್, ಪೆಟ್ರೋಲ್, ಅಡುಗೆ ಅನಿಲು ಮತ್ತು 50 ರೂಪಾಯಿ ಜಾಸ್ತಿ ಮಾಡಿದ್ರು. ಇವೆಲ್ಲ ಏರಿಕೆಯನ್ನು ಖಂಡಿಸಿ ಬಡವರ ಪರ, ದೇಶದ ಬಡವರ ಪರ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ. ನಮಗೆ ಮೋದಿ ಸರ್ಕಾರದಿಂದ ಭಯಂಕರ ನಮಗೆ ಅಡಚಣೆ ಆಗಾಕುಂತೈತಿ. ಬಡವ್ರ ಮೇಲೆ ಹೊಟ್ಟಿ ಮೇಲೆ ಹೊಡೆದಂಗೆ ಇವರೆಲ್ಲ ಈ ಥರ ಇವ್ರು ಮಾಡೋದು ತಪ್ಪು. ಇವತ್ತು ಅವ್ರದ್ದು ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವತ್ತು ಪೆಟ್ರೋಲ್ ಮ್ಯಾಗ 2 ರೂಪಾಯಿ, ಡೀಸೆಲ್ ಮ್ಯಾಗ 2 ರೂಪಾಯಿ, ಅಡುಗೆ ಅನಿಲ್ ಮ್ಯಾಗ 50 ರೂಪಾಯಿ ಬೆಲೆ ಏರಿಸಿ ಪೆಟ್ರೋಲ್ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಈ ಕಚ್ಚಾ ತೆಲದ ಬೆಲೆ ನೋಡಿದರೆ ಇವತ್ತು ನಮ್ಗೆ 50 ರೂಪಾಯಿ 60 ರೂಪಾಯಿ ಪೆಟ್ರೋಲ್ ಡೀಸೆಲ್ ಸಿಗಬೇಕು. ನೀವು ಜನ ಆಕ್ರೋಶ ಯಾತ್ರೆಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿದಿರಿ. ನಿಮ್ಮ ಕಡೆ ತಾಕತ್ತಿದ್ರೆ ನಿಮ್ಮ ಸರ್ಕಾರ ವಿರೋಧ, ನರೇಂದ್ರ ಮೋದಿ ಸರ್ಕಾರ ವಿರೋಧ, ಅವ್ರ ನೀತಿ ವಿರೋಧ ಹೋರಾಟ ಮಾಡಿರಿ. ಕರೆ ನಿಮ್ಗೆ ಜನದ ಕಾಳಜಿ ಇದ್ರೆ ಈ ಬೆಲೆ ವಿರೋಧ ನೀವು ಹೋರಾಟ ಮಾಡಬೇಕು. ಕೇಂದ್ರ ಸರ್ಕಾರನು ಬರೀ ಗ್ಯಾಸ್ ಬೆಲೆ ಅಷ್ಟೇ ಇಲ್ಲ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಹಾಲಾಗಲಿ, ಮೊಸರಾಗಲಿ ಎಲ್ಲರ ಮೇಲೆ ಟ್ಯಾಕ್ಸ್ ಹಚ್ಚೋದು ಕೆಲಸ ಮಾಡಿದ್ದಾರೆ. 50 ರೂಪಾಯಿ ಗ್ಯಾಸ್ ಬೆಲೆಯನ್ನು ಏರಿಸಿದ್ದಾರೆ. ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಗೂ ಬಡವರಿಗೆ ಇದು ಭಾಳ ಇಂಪ್ಯಾಕ್ಟ್ ಬೀಳ್ತೈತಿ. ಒಮ್ಮೆಗೆ 50 ರೂಪಾಯಿ ಏರಿಸೋದ್ರಿಂದ. ಹಾಗಾಗಿ ಯುವ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಿನಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಧಾರವಾಡ, ಹುಬ್ಬಳ್ಳಿಯಲ್ಲಿ ಹಾಗೂ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿಯೂ ಈ ಪ್ರತಿಭಟನೆ ನಡೀತಾ ಇದೆ. ಇದು ಕೇಂದ್ರ ಸರ್ಕಾರ ಇಂಥದ್ದು ಏನು ಬೆಲೆ ಏರಿಸಿದ್ದಾರೆ ಅದಕ್ಕೆ ತೀವ್ರವಾಗಿ ಖಂಡಿಸ್ತೀವಿ. ನಮ್ಮ ರಾಜ್ಯ ಸರ್ಕಾರನೂ ಇದಕ್ಕೆ ಖಂಡಿಸ್ತಿದ್ದಾರೆ, ನಾವು ಖಂಡಿಸ್ತೀವಿ. ಆಮೇಲೆ ಅವ್ರು ಹೇಳ್ತಾರೆ ನಾವು ಏರಿಸಿದ್ದೀವಿ, ಇದು ಮಾಡಿದ್ದೀವಿ, ಅದು ಹಿಡಿದೀವಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, ಅಶೋಕ್ ಆಗಲಿ, ವಿಜೇಂದ್ರ ಅವರಾಗಲಿ, ಇವತ್ತು ಅವ್ರಿಗೆ ನಮ್ಮ CM ಆಗಲಿ, ನಮ್ಮ DCM ಆಗಲಿ ಚರ್ಚೆಗೆ ರೆಡಿ ಇದ್ದಾರೆ. ನೀವು ಕೇಂದ್ರ ಸರ್ಕಾರ ನಾವು 1 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ, ನಮ್ಗೆ 25 ಪೈಸಾನು ಹೊಲ್ಕೊಡೋಲ್ಲ. ಅವರು 25 ಪೈಸಾ ನಮ್ಗೆ ರಿಟರ್ನ್ ಕೊಡೋಲ್ಲ. ನಾವು ನಮ್ಮ DCM ಆಗಲಿ, ನಮ್ಮ CM ಆಗಲಿ ರೆಡಿ ಇದ್ದಾರೆ, ಚರ್ಚೆ ಮಾಡೋಕ್ಕೆ ಬೇರೆ ಚರ್ಚೆ ರೆಡಿ ಇದ್ದಾರೆ. ಇವ್ರು ಯಾಕೆ ಬರವಲ್ರು ಅಂತ ಇದು ಮಾತನ್ನು ಅವ್ರು ಕೇಳಬೇಕು. ನಿಮ್ಮ ಮುಖಾಂತರ ಅವ್ರು ಕೇಳೋಕೆ ಇಚ್ಛಪಡ್ತೀನಿ. ಹಾಗೂ ಇನ್ನೂ ಬೆಳೆ ಏರಿಸಿಕೆ ಇನ್ನೂ ಮಾಡ್ತಾರಂತ ಹೇಳಿದ್ದಾರೆ. ಅದಕ್ಕೆ ಯುವ ಕಾಂಗ್ರೆಸ್ ಇನ್ನೂ ತೀವ್ರವಾಗಿ ಹೋರಾಟ ಮಾಡ್ತೈತಿ ಅಂತ ಹೇಳೋಕೆ ಇಚ್ಛಪಡ್ತೀನಿ. ಅಬ್ದುಲ್ ದೇಸಾಯಿ, ರಾಜ್ಯ ಉಪಾಧ್ಯಕ್ಷ, ಯುವ ಕಾಂಗ್ರೆಸ್. ಎಲ್ಲ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಲ್ತಾಫ್ ಅಲ್ಲೂರ್ ಅವರು, ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅರ್ಜುನ್ ಪಾಟೀಲ್ ಅವರು, ಎಲ್ಲ ಮುಖಂಡರು, ದೇಸಾಯಿ ಇರ್ಬೋದು ಅಥವಾ ಕಾಸಿಂ ಕುಡಿಲಿ ಇರ್ಬೋದು, ಎಲ್ಲ ಯುವಕ ಕಾಂಗ್ರೆಸ್ಸಿನ ನೂತನ ಪದಾಧಿಕಾರಿಗಳು ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ದೇಶದಲ್ಲಿ ಮೋದಿ ಸರ್ಕಾರ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸಿದ್ದಾರೆ. ಡೀಸೆಲ್, ಪೆಟ್ರೋಲ್, ಅಡುಗೆ ಅನಿಲು ಮತ್ತು 50 ರೂಪಾಯಿ ಜಾಸ್ತಿ ಮಾಡಿದ್ರು. ಇವೆಲ್ಲ ಏರಿಕೆಯನ್ನು ಖಂಡಿಸಿ ಬಡವರ ಪರ, ದೇಶದ ಬಡವರ ಪರ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ. ದೇಶದಲ್ಲಿ ನಿರುದ್ಯೋಗ ತಾಂಡವಾಡೈತಿ. ಯುವಕರಿಗೆ ಒಂದು ಕಡೆ ಕೆಲಸ ಇಲ್ಲ, ನಿರುದ್ಯೋಗಿ ತಾಂಡವಾಡೈತಿ. ಅಂಥ ಸಂದರ್ಭದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನು ಗಗನಕ್ಕೆ ಏರಿಸುವಂಥ ಕೆಲಸ ಸನ್ಮಾನ್ಯ ಪ್ರಧಾನಿ ಮೋದಿಯವರು ಮಾಡತ್ತಾರ. ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ದೇಶದಲ್ಲಿ ರೈತರು ಆರಾಮ ಇರ್ಬೇಕು, ಆ ರೈತರು ಬೆಳೆದಂಥ ಬೆಳೆಗೆ ಒಳ್ಳೆಯ ಬೆಲೆ ಸಿಗ್ಬೇಕು. ಅದ್ರ ಕಡೆ ಗಮನ ಹರಿಸೋದು ಬಿಟ್ಟು ಇವರು ಬರೀ ಧರ್ಮದ ಮಧ್ಯೆ ಜಗಳ ಹಚ್ಚೋದು, ವೋಟ್ ಬ್ಯಾಂಕ್ ಪಾಲಿಟಿಕ್ಸು, ಬೇರೆ ಏನಿಲ್ಲ. ಬರೀ ಕಾರ್ಪೊರೇಟ್ ಕಂಪ್ನಿಗಳಿಗೆ ಸುಮಾರು 10 ಲಕ್ಷ 15 ಲಕ್ಷ ಕೋಟಿ ಅವರ ಸಾಲವನ್ನು ಅವರು ಮುನ್ನಾ ಮಾಡ್ಯಾರ. ಇಲ್ಲಿ ರೈತರ ಸಹಾಯಕತ್ತರ ಆತ್ಮಹತ್ಯೆ ಮಾಡ್ಕೊಳ್ತಾರ. ಆ ರೈತರ ಸಾಲ ಮನ್ನಾ ಮಾಡಿದ್ರೆ ಮಾಡ್ತಾಯಿಲ್ಲ. ಆ ದೊಡ್ಡ ಕೈಗಾರಿಕಾ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡತ್ತಾರ. ಕೈಗಾರಿಕಾ ಉದ್ಯಮಿಗಳು ಸಾಲ ಮಾಡ್ತಾರೆ, ಪರದೇಶಕ್ಕೆ ಹೋಗಿ ಕೊಡ್ತಾರೆ. ಅವ್ರನ್ನ ಕರ್ಕೊಂಬರ್ತೇವೆ ಅಂತ ಹೇಳ್ತಾರೆ, ನಮ್ಮ ಕಣ್ಣಿಗೆ ಬೂದಿ ಹಚ್ಚುವಂಥ ಕೆಲಸ ಮಾಡತ್ತಾರ. ಸನ್ಮಾನ್ಯ ಮೋದಿಯವರೇ, ದೇಶದ ಜನತೆಗೆ ಕಡೆ ಗಮನ ಕೊಡ್ರಿ. ದೇಶದ ಬಡವ ಉಳಿಬೇಕು, ನಮ್ಮ ರೈತರು ಉಳಿಬೇಕು, ಯುವಕರು ಉಳಿಬೇಕು. ಎಲ್ಲ ಅಗತ್ಯ ವೆಚ್ಚಗಳು ಏನೇ ಬೆಲೆಯನ್ನು ಹೆಚ್ಚಿಗೆ ಮಾಡಿರಿ, ಗಗನಕ್ಕೆ ಒಯ್ದ್ರಿ, ಆ ಬೆಲೆಗಳನ್ನ ಇಳಿಸುವಂಥ ಕೆಲಸ ಮಾಡಿರಿ. ದಯಮಾಡಿ ನಿಮಗೆ ಕಿಚ್ಚಿತ್ತು, ನಾಚಿಕೆ, ಮಾನ ಮರ್ಯಾದೆ ಇದ್ರೆ ದೇಶದ ಬಡ ಜನತೆ ಕಡೆ ಗಮನ ಕೊಡ್ರಿ. ಮೋದಿ, ನಿಮ್ಮ ಯುವಕರು ನಿಮ್ಮ ಹೆಸರಲ್ಲೇ ಒಯ್ಕೊಳತ್ತಾರೆ. ಇವತ್ತು ದಯಮಾಡಿ ಬರೀ ವಿದೇಶಗಳಿಗೆ ತಾವೇನು ಪ್ರವಾಸ ಮಾಡತ್ರಿ ಅದನ್ನು ಬಿಡ್ರಿ. ದೇಶದಾಗ ಇವತ್ತು ತಾಂಡವಾಡತ್ತಾರ, ಬಡವರು ಸಹಾಯಕತ್ತಾರ, ರೈತರ ಆತ್ಮಹತ್ಯೆ ಮಾಡ್ಕೊಳತ್ತಾರ, ನಮ್ಮ ಅಕ್ಕ ತಂಗಿದ್ರು ಸಹಾಯಕತ್ತಾರ. ಇವತ್ತು ದಯಮಾಡಿ ಈ ಬರ್ತನ ನಮ್ಮ ಬಡವ್ರನ್ನ ಕೊಲ್ಲಾಕತ್ತೈತಿ. ದಯಮಾಡಿ ಆ ಎಲ್ಲ ಗಗನಕ್ಕೆ ಏರಿಸಿದಂಥ ಬೆಲೆಗಳನ್ನ ಇಳಿಸ್ರಿ, ನಮ್ಮ ಯುವಕರನ್ನ ರೈತರನ್ನ ಉಳಿಸುವಂಥ ಕೆಲಸ ಮಾಡ್ರಿ ಅಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತೇವೆ. ಇದು ಯುವಕ ಕಾಂಗ್ರೆಸ್ದವರು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡಿಕೊಂಡ್ರೆ, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇದು ಹೋರಾಟ ಉಗ್ರವಾದಂಥ ಹೋರಾಟನ ಮಾಡ್ತಾರೆ ಅಂತೇಳಿ ಹೇಳಿ ಬಯಸ್ತೇನೆ. ಸದಾನಂದ ಡಂಗ್ನವರು, ಖೈರುನಿಸಾ, ಧಾರವಾಡ, ಮಹಿಳಾ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರ.
ಇವತ್ತು ನಮಗೆ ಈ ಬಡವ್ರ ಬಗ್ಗೆ ಮಾತಾಡಕ್ಕೆ ಬಂದೇವಲ್ಲ, ನಾವು ಸ್ಟ್ರೈಕ್ ಮಾಡೀವಿ. ನಮಗೆ ಮೋದಿ ಸರ್ಕಾರದಿಂದ ಭಯಂಕರ ನಮಗೆ ಅಡಚಣೆ ಆಗಾಕುಂತೈತಿ. ಯಾಕಂದ್ರೆ ಎಲ್ಲ ಬಡಬಗ್ರು ಗಗನಕ್ಕೇರಿ ನಿಂತೈತಿ ಸಿಲಿಂಡ್ರ್ ಬೆಲೆ. ಅದನ್ನು ಇಳಿಸ್ಬೇಕು ಮತ್ತು ಬಡವ್ರ ಬಗ್ಗೆ ಕನಿಕರ ತೋರಬೇಕು ಅನ್ನುವಂಥ ಕನಿಕರ ಮೋದಿಗೆ ಇಲ್ಲ ಒಂದು ಎಳ್ಳು ಕಾಳಷ್ಟು ಅವನಿಗೆ ಕನಿಕರ ಇಲ್ಲ ಅಂದ್ರೆ ಮೋದಿ ತೆಳಗೆ ಇಳಿಲಿ ಅಂತ ನಾವು ಅವನಿಗೆ ಭ್ರಷ್ಟಾಚಾರ ಹೇಳಕ್ಕೂ ನಾವು ಇವತ್ತು ಹೆಸಂಗಿಲ್ಲ ಮತ್ತು ಅವ್ನಿಗೆ ತೆಳಗೆ ಇಳ್ಸಕ್ಕೂ ನಾವು ಹೆಸಂಗಿಲ್ಲ. ಇದೇ ಥರ ನಾವು ಅವರು ಮೋದಿ ಸರ್ಕಾರ ನಮಗೆ ಸಿಲಿಂಡ್ರ್ ಬೆಲೆ ಏರಿಕೆ ಮಾಡಿಕೊಂಡು ಎಲ್ಲ ಕಾಳು ಬ್ಯಾಳೆ ಬೆಲೆ ಏರಿಕೆ ಮಾಡಿಕೊಂಡು ಈ ಥರ ಹೋದ್ರೆ ನಾವು ಇದನ್ನು ಸ್ಟ್ರೈಕ್ ಮಾಡೋಕ್ಕೆ ನಾವು ಮುಂದುವರಿಸ್ತೀವಿ ಅಂತ ನಾನು ಎರಡು ಮಾತು ಹೇಳ್ತೀನಿ. ಇವತ್ತಿನ ಏನು ಒಂದು ಯೂತ್ನವರು ಏನು ಒಂದು ಸ್ಟ್ರೈಕ್ ಮಾಡಿದ್ದಾರೆ, ಇದು ಅತ್ಯಂತ ಎಲ್ಲ ಬಡವರ ಪರವಾಗಿದೆ. ಯಾಕಂತ ಹೇಳಿದರೆ ಒಬ್ಬ ಕೂಲಿ ಕಾರ್ಮಿಕ, ಒಬ್ಬ ಆಟೋ ನಿಲ್ಲಿಸೋನಾಗಲಿ ಅಥವಾ ಒಬ್ಬ ಏನೋ ದಾರಿ ಮೇಲೆ ಏನೋ ಹೊಟ್ಟೆ ತುಂಬಿಸೋನಾಗಲಿ, ಆ ಕಾರಣದಿಂದ ಇವರೆಲ್ಲ ಸಿಲಿಂಡರ್ ಏರಿಸ್ಬಿಟ್ಟಾರೆ. ಸಿಲಿಂಡ್ರು ಏರಿಸೋದು ಅಷ್ಟೇ ಇಲ್ಲ, ಡೀಸೆಲ್ ಪೆಟ್ರೋಲ್ ಕೂಡ ಏರಿಸಿದ್ದಾರೆ. ಆ ಕಾರಣದಿಂದ ಇಡೀ ಕರ್ನಾಟಕದಂಥ ಪೂರ ಎಲ್ಲ ಘಟಕಗಳು ಈಗ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಇವರು ಇದನ್ನು ನಾವು ಖಂಡನೆ ಮಾಡ್ತೀವಿ. ಇದನ್ನ ರೇಟ್ಗಳನ್ನು ಕಡಿಮೆ ಮಾಡಿ ನಾಳಿಂದ ನಾಳೆ ಜಾರಿ ಮಾಡಿದರೆ ಇದಕ್ಕೆ ಒಳ್ಳೆಯ ಸೂಕ್ತ ಅಂತ ಹೇಳ್ತೀನಿ. ಯಾಕಂದರೆ ನಾನು ಒಬ್ಬ ಆರ್ಮಿ ಘಟಕದ ರಾಜ್ಯ ಉಪಾಧ್ಯಕ್ಷನಾಗಿ, ಯಾಕೆ ದೇಶದ ನನಗೇನು ಅನ್ನೋದು ಗೊತ್ತಿದೆ. ದೇಶದಲ್ಲಿ ನಾನು ದೇಶಕ್ಕಾದವನು, ಬಡವರದು ಎಷ್ಟು ಸಂಕಟ ಇದೆ ಏನೇನು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದ್ದೇ ನನಗೆ ಗೊತ್ತಿದೆ. ಅದಕ್ಕಾಗಿ ನಾನು ಆದಷ್ಟು ಮೋದಿ ಸರ್ಕಾರದವ್ರಿಗೆ ಒತ್ತಾಯ ಮಾಡ್ತಾಯಿದ್ದೀನಿ, ಆದಷ್ಟು ಬೇಗನೆ ಈ ಬಡವರು ಹೊಡಿಬೇಡ್ರಿ, ಆದಷ್ಟು ಬೇಗ ಇದನ್ನು ಎಲ್ಲ ರೇಟ್ಗಳನ್ನ ಇಳಿಸಿ ನಾಳಿಂದ ನಾಳೆ ಜಾರಿ ತರ್ರಿ ಅಂತ ನಾನು ಒಂದು ರಿಕ್ವೆಸ್ಟ್ ಮುಖಾಂತರ ಅವ್ರಿಗೆ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಎಚ್ ಚಳ್ಳಮರ ಶೇಖ್ ಅಂತ, ರಾಜ್ಯದ ಮಾಜಿ ಸೈನಿಕ ಘಟಕದ ಉಪಾಧ್ಯಕ್ಷರು. ನಾವು ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಪ್ರತಿದಿನ ನೀವು ಸಿಲಿಂಡರ್ ಬೆಲೆ ಏರಿಸ್ಕೊತ ಹೋದ್ರೆ ಬಡವರು ಜನ ಎಲ್ಲ ಹೆಂಗೆ ಮಾಡ್ಬೇಕು ರೀ? ದುಡ್ಕೊಂಡು ತಿನ್ನೋರೆಲ್ಲ ಹೆಂಗೆ ಮಾಡಬೇಕು? 50 ರೂಪಾಯಿ ಸರ್ ಸಿಲಿಂಡರ್ ಬೆಲೆ, ಮತ್ತು ಪೆಟ್ರೋಲ್ ಬೆಲೆ 2 ರೂಪಾಯಿ, ಡೀಸೆಲ್ ಬೆಲೆ 2 ರೂಪಾಯಿ. ಹಿಂಗೆ ಪ್ರತಿ ಸಲ ಇವರು ಏರಿಸ್ಕೊಂತ ಹೋದ್ರೆ ಕೇಂದ್ರ ಸರ್ಕಾರದವರು ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ ಇವರೆಲ್ಲ ಈ ಥರ ಇವ್ರು ಮಾಡೋದು ತಪ್ಪು. ನಾವು ಇಲ್ಲ ಇವರು ಇದು ನಿಲ್ಲಿಸ್ತಿಲ್ಲ, ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಾವು ಮಹಿಳಾ ಕಾಂಗ್ರೆಸ್ಲಿಂದನೂ ಮಾಡ್ತೀವಿ, ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ ಮೇನ್ ಕಾಂಗ್ರೆಸ್ಲಿಂದನೂ ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡ್ತೀವಿ. ಇವ್ರು ಇಮಿಡಿಯೇಟ್ಲಿ ಇದನ್ನು ನಿಲ್ಲಿಸಬೇಕು, ಬೆಲೆ ಏರಿಕೆಯನ್ನು ನಿಲ್ಲಿಸಬೇಕು, ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳಿ. ಬಾಳಮ್ಮ ಜಂಗಿನವರು, ವಿದ್ಯಾನಗರ ಬ್ಲಾಕ್ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್. ಡೈರೆಕ್ಟ್ ಇದೆ ನಮ್ಮ ಸಾಮಾನ್ಯ ಜನ ಮೇಲೆ ಅಟ್ಯಾಕ್ ಇದೆ ಸೆಂಟ್ರಲ್ ಗೌರ್ಮೆಂಟ್ಲಿಂದ. ಎಲ್ಲ ಬಡವ್ರ ಹೊಟ್ಟೆ ಮೇಲೆ, ಆಟೋ ಹೊಡೆಯೋರ ಮೇಲೆ, ಫಾರ್ಮರ್ಸ್ ಮೇಲೆ, ಕಾಮನ್ ಪೀಪಲ್ ಮೇಲೆ ಫುಲ್ ಡೈರೆಕ್ಟ್ ಅಟ್ಯಾಕ್ ಇದಕ್ಕೆ ನಾವು ಖಂಡಾಯ ಮಾಡ್ತೇವೆ. ಮತ್ತು ಆಮೇಲೆ ಇದು ವಾಪಸ್ ತೊಗೋಬೇಕಂತಂದು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಆಮೇಲೆ ಇದು ಮನವಿ ನಾವು ತಹಸೀಲ್ದಾರಿಗೆ ಕೊಡಾತಿಲ್ಲ, ಇದು ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಾತೀವಿ. ಹಾಂ, ಡೈರೆಕ್ಟ್ ನೀವು ಕಾಮನ್ ಮಂದಿ ಮೇಲೆ ಅಟ್ಯಾಕ್ ಮಾಡತ್ತೀರಿ ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಾತೀವಿ. ಇದಕ್ಕೆ ಯೂತ್ ಕಾಂಗ್ರೆಸ್ ಕುಂದ್ರಂಗಿಲ್ಲ, ಇದಕ್ಕೆ ನಾವು ಮೇನ್ ಕಾಂಗ್ರೆಸ್ ಕುಂದ್ರಂಗಿಲ್ಲ. ಇದಕ್ಕೆ ನಾವು ಏನು ಮಾಡ್ತೇವೆ ಅಂತಂತಂದ್ರೆ ರೋಡ್ ಮೇಲೆ ನಿಂತು ಹೋರಾಟ ಮಾಡಿ ಕಾಮನ್ ಪೀಪಲಿಗೆ ಎಲ್ಲರಿಗೂ ನಾವು ಒಂದು ಜಸ್ಟಿಸ್ ಸಿಗೋ ಮಟ್ಟ ನಾವು ಬಿಡುಂಗಿಲ್ಲ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೆ. ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ವಿಶೇಷವಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಮ್ಮಿಕೊಂಡಂಥ ಪ್ರತಿಭಟನೆ ಇವತ್ತು ತಾವು ನೋಡಿರ್ಬೋದು. BJP ಅವರು ಈ ರಾಜ್ಯ ಸರ್ಕಾರ ಮೊನ್ನೆ ಬಜೆಟ್ನಲ್ಲಿ ಒಂದು ಟ್ಯಾಕ್ಸ್ ಇರಿಸಿದ್ದಕ್ಕೆ ಜನ ಆಕ್ರೋಶ ಯಾತ್ರೆ ಅಂತ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವ್ರದ್ದು ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವತ್ತು ಪೆಟ್ರೋಲ್ ಮ್ಯಾಗ 2 ರೂಪಾಯಿ, ಡೀಸೆಲ್ ಮ್ಯಾಗ 2 ರೂಪಾಯಿ, ಅಡುಗೆ ಅನಿಲ್ ಮ್ಯಾಗ 50 ರೂಪಾಯಿ ಬೆಲೆ ಏರಿಸಿ ಬರೀ ನಮ್ಗೆ ಕಾಣೋದು ಪೆಟ್ರೋಲ್, ಡೀಸೆಲ್, ಗ್ಯಾಸು ಪ್ರತಿಯೊಂದು ವಸ್ತು ಮ್ಯಾಗ ಅವರು ಇವತ್ತು ಬೆಲೆ ಏರಿಸಿದ್ದಾರೆ. ಇವತ್ತು ಬೇರೆ ರಾಷ್ಟ್ರೊಳಗೆ ನಿನ್ನೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ನೋಡಿದ್ರೆ ಬಂಗಾರ ಮ್ಯಾಗ ಎಷ್ಟು ರೇಟ್ ಇಳಿದಿದೆ. ಆದರೆ ನಮ್ಮ ದೇಶದೊಳಗೆ ದಿನ ಟ್ಯಾಕ್ಸ್ ಕಡಿಮೆ ಆಗೋದು ಬಿಟ್ಟು ಹೆಚ್ಚಿಗೆ ಆಗ್ತಾ ಇದೆ. ಪೆಟ್ರೋಲ್ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಈ ಕಚ್ಚಾ ತೆಲದ ಬೆಲೆ ನೋಡಿದರೆ ಇವತ್ತು ನಮ್ಗೆ 50 ರೂಪಾಯಿ 60 ರೂಪಾಯಿ ಪೆಟ್ರೋಲ್ ಡೀಸೆಲ್ ಸಿಗಬೇಕು. ಇವತ್ತು 100 ಮ್ಯಾಗ ಪೆಟ್ರೋಲ್, 100 ಮ್ಯಾಗ ಡೀಸೆಲ್ ಸಿಗ್ತಾ ಇದೆ. ಮೋದಿ ಸರ್ಕಾರ ವಿರೋಧ. ಇವತ್ತು ನಾನು ತಾಕತ್ತಿದ್ರೆ ಅಶೋಕ್ಗೆ, ಚಲವಾದಿ ನಾರಾಯಣಸ್ವಾಮಿ, ವಿಜೇಂದರ್ಗೆ ಸವಾಲು ಹಾಕ್ತೀನಿ. ನೀವು ಜನ ಆಕ್ರೋಶ ಯಾತ್ರೆಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿದಿರಿ. ನಿಮ್ಮ ಕಡೆ ತಾಕತ್ತಿದ್ರೆ ನಿಮ್ಮ ಸರ್ಕಾರ ವಿರೋಧ, ನರೇಂದ್ರ ಮೋದಿ ಸರ್ಕಾರ ವಿರೋಧ, ಅವ್ರ ನೀತಿ ವಿರೋಧ ಹೋರಾಟ ಮಾಡಿರಿ. ಕರೆ ನಿಮ್ಗೆ ಜನದ ಕಾಳಜಿ ಇದ್ದರೆ ಈ ಬೆಲೆ ವಿರೋಧ ನೀವು ಹೋರಾಟ ಮಾಡಬೇಕು. ಯಾಕಂದ್ರೆ ದಿವಸ ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ಜಗತ್ತಿನಲ್ಲಿ ಏನಾಗಿದೆ, ನಮ್ಮ ರಾಷ್ಟ್ರದಲ್ಲಿ ಏನಾಗಿದೆ, ಇವತ್ತು ಕರ್ನಾಟಕದಲ್ಲಿ ಏನೋ ಸಿದ್ದರಾಮಯ್ಯ ಸರ್ಕಾರ ಇದೆ ನಡೀತಾ ಇದೆ. ಇವತ್ತು ಆ ಸಮಯ ದೂರಿಲ್ಲ. ಶ್ರೀಲಂಕಾ ಪರಿಸ್ಥಿತಿ ಒಳಗೆ ಭಾರತದಲ್ಲಿ ಬರುವುದು ಏನೋ ದೂರಿಲ್ಲ. ಇವತ್ತು ತಕ್ಷಣ ಅವ್ರ ಬೆಲೆ ಇಳಿಸಬೇಕು. ಇಲ್ಲ ಅಂದ್ರೆ ಇವತ್ತು ಸಂಕೇತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಂದೆ ಬರೋ ದಿವಸ ಒಳಗೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾನು BJP ಸರ್ಕಾರ ಎಚ್ಚರಿಕೆ ಕೊಡ್ತೀವಿ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.